ರಾಜ್ಯ ಬಜೆಟ್ ಮಂಡನೆಗೆ ಶುರುವಾಗಿದೆ ದಿನಗಣನೆ. ಮಾರ್ಚ್ 7ರಂದು ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು ಮಾರ್ಚ್ 3ರಂದು ಬಜೆಟ್ ಕುರಿತಾದ ಅಧಿವೇಶನ ಆರಂಭವಾಗಿದೆ. ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 7ನೇ ತಾರೀಕು ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. 16ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಮಾರ್ಚ್ 7ರಂದು ರಾಜ್ಯ ಬಜೆಟ್, ಮಾರ್ಚ್ 3ರಿಂದ ಅಧಿವೇಶನ ಆರಂಭವಾಗುತ್ತೆ. ಬಜೆಟ್ ಕುರಿತಾದ ಅಧಿವೇಶನ. ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಚಾಟಿ ಬೀಸೋದಿಕ್ಕೆ ಈಗಾಗಲೇ ವಿಪಕ್ಷಗಳು ಕೂಡ ಸಜ್ಜಾಗಿದೆ. ಇತ್ತ ಗ್ಯಾರಂಟಿಗಳನ್ನು ಕೊಟ್ಟು ಕೈ ಸುಟ್ಕೊಂಡಿರೋ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಯಾರಿಗೆ ಏನು ನಿರೀಕ್ಷೆ ಇದೆ ಅದನ್ನು ತಲುಪತ್ತಾ ಅನ್ನುವಂಥ ಅನುಮಾನ ಕೂಡ ಇದೆ. ವಿವಿಧ ಇಲಾಖೆಗಳ ಸಚಿವರು, ಸಂಘ ಸಂಸ್ಥೆ, ಸಮುದಾಯದ ಮಠಾಧೀಶರ ಜೊತೆಗೆಲ್ಲ ಸಭೆಯನ್ನು ನಡೆಸಿದ್ದು ಸಾಲು ಸಾಲು ಮನವಿಗಳನ್ನು ಸಲ್ಲಿಕೆ ಮಾಡಿದ್ದಾರಂತೆ ಅವರೆಲ್ಲ ಸಿದ್ದರಾಮಯ್ಯ ಅವರು. ರಾಜ್ಯ ಬಜೆಟ್ ಮಂಡನೆಗೀಗ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 7ರಂದು ನಡೆಯುತ್ತೆ ರಾಜ್ಯ ಸರ್ಕಾರದ ಬಜೆಟ್. ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮೇಲೆ ನಿರೀಕ್ಷೆ ಅಂತೂ ಇದ್ದೇ ಇದೆ. ನಿರೀಕ್ಷೆ ರೈತಾಪಿ ವರ್ಗ ಆಗಿರಬಹುದು, ಸಾಮಾನ್ಯ ಮಹಿಳೆಯರು, ಕಾರ್ಮಿಕರು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈಡೇರತ್ತೆ ನಾವು ಅಂದ್ಕೊಂಡಿದ್ದು ಭರವಸೆಯಲ್ಲ ಅಂತ. ಈ ಬಾರಿ ಏನು ಆಗಬಹುದು, ನಿರೀಕ್ಷೆ ಹುಸಿ ಮಾಡ್ತಾರಾ ಸಿದ್ದರಾಮಯ್ಯ? ಹಾಗಾದರೆ ಯಾವ ರೀತಿ ತಯಾರಿ ನಡೆಸಿದ್ದಾರೆ ಅಂತ ಈಗಾಗಲೇ ಮಠಾಧೀಶರಾಗಿರಬಹುದು, ಕೆಲವೊಂದಿಷ್ಟು ಇಲಾಖಾವಾರು ಸಚಿವರ ಜೊತೆಗೆ, ಸಮುದಾಯದವರ ಜೊತೆಗೆ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಸಾಲು ಸಭೆಯನ್ನು ಮಾಡಿದ್ದಾರೆ. ಇದು 16ನೇ ಬಜೆಟ್ ರಾಜ್ಯ ಸರ್ಕಾರ ಮಂಡನೆ ಮಾಡುವುದು. ಸಿದ್ದರಾಮಯ್ಯ ಆಯವ್ಯಯ ಮಂಡನೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದು ಸಿದ್ದರಾಮಯ್ಯನವರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ. ಅದರ ನಡುವೆನೂ ಕೂಡ ಬಜೆಟ್ ಪೂರ್ವಭಾವಿ ಸಭೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದು ವಿವಿಧ ಇಲಾಖೆ ಸಚಿವರು, ಅಧಿಕಾರಿಗಳ ಜೊತೆ ಸರಣಿ ಸಭೆಯನ್ನು ನಡೆಸಿದ್ದು ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮುದಾಯಗಳ ಮಠಾಧೀಶರ ಜೊತೆಗೂ ಸಭೆಯನ್ನು ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸಾಲು ಸಾಲು ಮನವಿಗಳನ್ನು ಅವರು ಸಲ್ಲಿಕೆ ಮಾಡಿದ್ದಾರೆ. ಮಾರ್ಚ್ 7ರಂದು ನಡೆಯುವ ಬಜೆಟ್ ಇದು. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ಬಜೆಟ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಯಾವ ರೀತಿ ಇದೆ ತಯಾರಿ? 16ನೇ ಬಜೆಟ್ ಮಂಡನೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಪವಿತ್ರ, ಈಗಾಗಲೇ ರಾಜ್ಯ ಸರ್ಕಾರ 16ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಒಂದು ಅನಾರೋಗ್ಯದ ನಡುವೆಯೂ ಕೂಡ ಸಾಲು ಸಾಲು ಸಭೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 7:30ವರೆಗೂ ಕೂಡ ಸಭೆಗಳು ನಡೆಸ್ತಾ ಇದ್ದಾರೆ. ಸಂಘ ಸಂಸ್ಥೆಗಳ ಒಂದು ಮನವಿಯನ್ನು ಕೂಡ ಆಲಿಸ್ತಾ ಇದ್ದಾರೆ, ಮತ್ತೆ ಮಠಾಧೀಶರ ಮನವಿಯನ್ನು ಕೂಡ ಆಲಿಸ್ತಾ ಇದ್ದಾರೆ. ಮತ್ತೆ ಸರ್ಕಾರೇತರ ಸಂಸ್ಥೆಗಳೇನು ಸಂಘ ಸಂಸ್ಥೆಗಳಿದೆ ಅವುಗಳ ಒಂದಿಷ್ಟು
ಈ ಬಜೆಟ್ ನಲ್ಲಿ ಏನೆಲ್ಲ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಅದನ್ನು ಕೂಡ ಗಮನ ಹರಿಸ್ತಾ ಇದ್ದಾರೆ. ಮತ್ತೆ ರೈತ ಪರ ಸಂಘಟನೆಗಳಿಂದಲೂ ಕೂಡ ಏನೇನು ಬೇಡಿಕೆ ಇದೆ, ಮತ್ತೆ ಚಾಲಕರ ಸಂಘದಿಂದಲೂ ಕೂಡ ಏನೇನು ಬೇಡಿಕೆ ಇದೆ, ಇವೆಲ್ಲವನ್ನು ಕೂಡ ಆಲಿಸಿ ಈ ಬಾರಿ ಹದಿನಾರನೇ ಬಜೆಟ್ ಮಂಡನೆಗೆ ಸಾಕಷ್ಟು ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಈ ಬಾರಿ ಒಂದಿಷ್ಟು ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳತ್ತ ಕೂಡ ಗಮನ ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮೂಲ ಉದ್ದೇಶ. ಮತ್ತೆ ಕಳೆದ 2023-24ನೇ ಸಾಲಿನ ಬಜೆಟ್ಗಿಂತ ಈ ಒಂದು ಬಜೆಟ್ನ ಗಾತ್ರ ಹೆಚ್ಚಿನ ದೊಡ್ಡ ಗಾತ್ರದಲ್ಲಿ ಒಂದು ಬಜೆಟ್ ಮಂಡನೆ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿನಿತ್ಯವೂ ಕೂಡ ಸಾಲು ಸಭೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಉನ್ನತ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಇಲಾಖಾವಾರು ಸಚಿವ ಇದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಬಾರಿಯ ಬಜೆಟ್ ಅಂದ್ರೆ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಸಿಎಂ ಸಿದ್ದರಾಮಯ್ಯನವರ ಒಂದು ಬಜೆಟ್ ಈ ಮಂಡನೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು, ಗ್ಯಾರಂಟಿಗಳ ಜೊತೆಗೆ ನಾವು ಅಭಿವೃದ್ಧಿಗೂ ಕೂಡ ಒತ್ತು ಕೊಡ್ತೇವೆ ಅನ್ನುವಂಥದ್ದನ್ನ ಈ ಬಜೆಟ್ ನಲ್ಲಿ ತೋರ್ಪಡಿಸಬೇಕು ಅನ್ನುವಂಥ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಪವಿತ್ರ. ಎಸ್ ಬಸವರಾಜ್, ನೀವೇ ಹೇಳಿದ್ರಿ ಈಗ ಇಲಾಖಾವಾರು ಸಭೆಯನ್ನ ಕೂಡ ನಡೆಸಿದ್ದಾರೆ ಅಂತ. ಇನ್ನೊಂದು ವಿಚಾರ ಅಂದ್ರೆ ಈಗ ಆರ್ಥಿಕವಾಗಿ ಸಾಕಷ್ಟು ಹಿಂದಿದೆ ರಾಜ್ಯ ಸರ್ಕಾರ, ಗ್ಯಾರಂಟಿಗಳನ್ನು ಕೊಟ್ಟು ಕೈ ಸುಟ್ಕೊಂಡಿದೆ, ಅದಕ್ಕೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಈಗ ನೀವೇ ಹೇಳ್ದಂಗೆ ಮಠಾಧೀಶರಾಗಿರ್ಬೋದು, ಇಲಾಖಾವಾರು ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಏನ್ ಬೇಕು ಆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಅದು ಫುಲ್ಫಿಲ್ ಆಗತ್ತಾ ಆರ್ಥಿಕ ಮುಗ್ಗಟ್ಟಿನ ಹಿನ್ನೆಲೆ ಅಂತ? ಪವಿತ್ರ, ಒಂದಿಷ್ಟು ಆರ್ಥಿಕತೆಯ ಸ್ಥಿತಿಗತಿ ನೋಡಿಕೊಂಡು ಕೆಲವಷ್ಟು ಮನವಿಗಳೇನು ಬಂದಿದ್ದಾವೆ. ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳು, ಮಠಾಧೀಶರ ಬೇಡಿಕೆಗಳಾಗಿರ್ಬೋದು, ರೈತರ ಬೇಡಿಕೆಗಳಾಗಿರ್ಬೋದು, ಚಾಲಕರ ಸಂಘಗಳ ಬೇಡಿಕೆ ಆಗಿರ್ಬೋದು, ಮತ್ತೆ ಸಾಮಾಜಿಕ ಕಾರ್ಯಕರ್ತರ ಒಂದಿಷ್ಟು ಬೇಡಿಕೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಮನದಟ್ಟು ಮಾಡಿಕೊಂಡು ಮತ್ತು ಇಲಾಖಾವಾರು ಕೂಡ ಹೆಚ್ಚಿನ ಒಂದು ಅನುದಾನ ಬೇಕು. ಯಾಕಂತಂದ್ರೆ ದೊಡ್ಡ ಮೊತ್ತದ ಕೂಡ ಆಗಿಲ್ಲ. ಸೊ ಹಾಗಾಗಿ ಆ ಕಾಮಗಾರಿಗಳಿಗೆ ಈ ಬಾರಿ ಬಜೆಟ್ ನಲ್ಲಾದ್ರೂ ಹಣವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಅವುಗಳನ್ನೆಲ್ಲವನ್ನು ಕೂಡ ನೋಡಿಕೊಂಡು ಈಗ ಜೊತೆಗೆ ನೀವು ಹೇಳಿದಂತೆ ಕಳೆದ ಬಾರಿ ಗ್ಯಾರಂಟಿಗಳಿಗೂ ಕೂಡ ಹಣವನ್ನ ಮೀಸಲಿಟ್ಟಿದ್ರು. ಈ ಬಾರಿ ಕೂಡ ಅದು ಗ್ಯಾರಂಟಿಗೆ ಹಣವನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಅದಕ್ಕೆ ಮೀಸಲಿಡಬೇಕಾಗುತ್ತೆ. ಹಾಗಾಗಿ ಗ್ಯಾರಂಟಿಗಳ ಹಣಗಳ ಜೊತೆಗೆ ಈಗ ಕೆಲವೊಂದಿಷ್ಟು ಬಸ್ ದರ ಏರಿಕೆ ಆಗಿರ್ಬೋದು, ಮತ್ತೆ ಹಾಲಿನ ದರ ಏರಿಕೆ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲೂ ಕೂಡ ಸರ್ಕಾರ ಇರ್ತಕ್ಕಂಥದ್ದು, ಮತ್ತೆ ಬೇರೆ ಇನ್ನಿತರ ಟ್ಯಾಕ್ಸ್ಗಳಲ್ಲೂ ಕೂಡ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದು. ಅವುಗಳಿಂದ ಸೋರ್ಸ್ಗಳ ಅಂದ್ರೆ ಹಣ ಯಾವ ಒಂದು ಸೋರ್ಸ್ಗಳಿಂದ ತೆಗೆದುಕೊಳ್ಬಹುದು, ಸರ್ಕಾರ ಯಾವ ರೀತಿಯಾಗಿ ಲಾಭವನ್ನ ಮಾಡ್ಕೊಳ್ಬಹುದು, ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು 2025ಕ್ಕೆ ಇಷ್ಟು ತೆರಿಗೆ ಕಲೆಕ್ಟ್ ಆಗ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಈಗ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವುಗಳೆಲ್ಲವನ್ನ ಆಧಾರದ ಮೇಲೆ ಇವುಗಳನ್ನ ಮನವಿಯನ್ನು ಕೂಡ ಆಲಿಸಿ ಬಜೆಟ್ ನಲ್ಲಿ ಉಲ್ಲೇಖ ಮಾಡುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ತಂತ್ರಗಾರಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬಿದ್ದಿದೆ, ಎಲ್ಲೋ ಒಂದ್ ಕಡೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಆ ಆರೋಪಗಳ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡಬೇಕು, ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಆದ್ರೆ ಗ್ಯಾರಂಟಿಗಳ ಜೊತೆಗೆ ಕೂಡ ಅಭಿವೃದ್ಧಿ ಕಾಮಗಾರಿಗಳತ್ತ ಯಾವ ರೀತಿ ಗಮನ ಹರಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪವಿತ್ರ. ಬಸವರಾಜ್, ಈಗ ಬಜೆಟ್ ಅಂದ ತಕ್ಷಣ ಒಂದಷ್ಟು ಕೃಷಿ ಆಗಿರ್ಬೋದು, ರೈತಾಪಿ ವರ್ಗ ಆಗಿರ್ಬೋದು, ವಿದ್ಯಾರ್ಥಿಗಳು, ಮಹಿಳೆಯರು, ಹೀಗೆ ಒಂದೊಂದು ವರ್ಗಕ್ಕೂ ಕೂಡ ಒಂದಷ್ಟು ನಿರೀಕ್ಷೆಗಳಂತೂ ಇದ್ದೇ ಇರತ್ತೆ. ಬಟ್ ನಾವು ನೋಡ್ತಾನೆ ಇರ್ತೀವಿ ಬಜೆಟ್ ಅಂದ ತಕ್ಷಣ ನಿರೀಕ್ಷೆಗಳೆಲ್ಲೋ ಒಂದು ಕಡೆ ಕೇಂದ್ರ ಪೂರೈಸಿದ್ರೆ ರಾಜ್ಯ ಸರ್ಕಾರ ಹುಸಿಗೊಳಿಸುತ್ತೆ, ರಾಜ್ಯ ಸರ್ಕಾರ ಪೂರೈಸಿದ್ರೆ ಕೇಂದ್ರ ಸರ್ಕಾರ ಹುಸಿಗೊಳಿಸುತ್ತೆ ಅಂತ. ಈ ಬಾರಿ ದೊಡ್ಡ ಮಟ್ಟದ ಸಿದ್ಧತೆಯನ್ನೇ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ವಲಯವಾರು ಎಲ್ರಿಗೂ ಕೂಡ ನಿರೀಕ್ಷೆಯನ್ನ ಈಡೇರಿಸುವಲ್ಲಿ ಯಶಸ್ವಿ ಆಗಬಹುದಾ ಬಹುತೇಕ ಅಂತ. ಜೊತೆಗೆ ವಿಪಕ್ಷಗಳು ಯಾವ ರೀತಿಯಾಗಿ ಚಾಟಿ ಬೀಸೋದಿಕ್ಕೆ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದೆ ಅಂತ ಅಧಿವೇಶನಕ್ಕೆ ಮುನ್ನ? ಪವಿತ್ರ, ಒಂದ್ ಕಡೆ ಇಲಾಖಾವಾರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಮೀಸಲಿಡಬೇಕು ಅನ್ನುವಂಥ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಇಲಾಖೆಗಳು ಶಿಕ್ಷಣ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಈ ಒಂದು ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಕೃಷಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಇಲಾಖೆಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಅನುದಾನ ಸಮರ್ಪಕವಾಗಿ ಬಳಕೆ ಆಗಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಸೊ ಹಾಗಾಗಿ ಅದನ್ನು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆ ಹಣವನ್ನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಬಳಕೆ ಆಗಬೇಕು, ಈಗ ಮೀಸಲಿಟ್ಟತಕ್ಕಂಥದ್ದು ಹಣವು ಕೂಡ ಬಳಕೆ ಆಗಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತೆ ಇಲಾಖಾ ಸಚಿವರಿಗೆ ಕೂಡ ಎಚ್ಚರಿಕೆ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ವಿಪಕ್ಷಗಳಿಗೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಕೂಡ ಹೆಚ್ಚಿನ ಒಂದು ಅನುದಾನವನ್ನ ಕೊಡ್ಲಿಕ್ಕೆ ಕೂಡ ಮತ್ತೆ ಕೃಷಿ ಕ್ಷೇತ್ರ ಆಗಿರ್ಬೋದು, ಬೇರೆ ಎಲ್ಲ ವಲಯಗಳು ಸಾಮಾನ್ಯ ವರ್ಗದವರಿಗಾಗಿರ್ಬೋದು, ಶ್ರೀಮಂತ ವರ್ಗದವರಾಗಿರ್ಬೋದು, ಎಲ್ಲ ವರ್ಗದವರಿಗೂ ಕೂಡ ಕೆಲವು
ಒಂದಿಷ್ಟು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನು ಕೂಡ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ತರಬೇಕು, ಅವರಿಗೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನೊಂದು ಕಡೆ ವಿಪಕ್ಷಗಳ ಒಂದಿಷ್ಟು ಹೋರಾಟಗಳನ್ನ ನೋಡ್ತಾ ಹೋದ್ರೆ JDS BJP ಎರಡೂ ಕೂಡ ವಿಪಕ್ಷಗಳು ಈ ಬಾರಿಯ ಈ ಬಜೆಟ್ ಒಂದು ಅಧಿವೇಶನದಲ್ಲಿ ಪ್ರಮುಖವಾಗಿ ಸರ್ಕಾರದ ವೈಫಲ್ಯಗಳನ್ನ, ಗ್ಯಾರಂಟಿಗಳ ಒಂದಿಷ್ಟು ಈಡೇರಿಕೆಯಲ್ಲಿ ಕೊರತೆ ಆಗಿರೋ ಒಂದು ಅನುಷ್ಠಾನದಲ್ಲಿ ವಿಳಂಬವಾಗಿರ್ತಕ್ಕಂಥದ್ದು, ಇನ್ನು ಏನು ಗೃಹಲಕ್ಷ್ಮಿ ಅಂತಕ್ಕಂಥ ಹಣ ಕೂಡ ಕಳೆದ 3-4 ತಿಂಗಳು ಕೂಡ ಜನರಿಗೆ ತಲುಪ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೂಡ ಹಣವನ್ನು ಕೂಡ ಕೊಡ್ಲಿಕ್ಕೆ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಅದು ಆ ಒಂದು ಕಾರಣ ಆಗಿರ್ಬೋದು. ಮತ್ತೆ ಕೆಲವೊಂದಿಷ್ಟು ಹಗರಣಗಳಾಗಿರ್ಬೋದು, ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದ ವರದಿ ಏನಿದೆ ಇದು ಎಲ್ಲ ಒಂದ್ ಕಡೆ ಅವರ ಪರವಾಗಿ ಬಂದಿದೆ, ಬಿ ರಿಪೋರ್ಟ್ ಹಾಕಿರ್ತಕ್ಕಂಥ ಸರಿಯಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಿಲ್ಲ, ಇವೆಲ್ಲವನ್ನು ಕೂಡ ಹಿಡಿದುಕೊಂಡು ವಿಪಕ್ಷಗಳು ಹೋರಾಟಕ್ಕೆ ಸಜ್ಜಾಗಿವೆ. ಆದ್ರೆ ವಿಪಕ್ಷಗಳಲ್ಲಿ ಒಂದಿಷ್ಟು ಒಡಕಿರ್ತಕ್ಕಂಥದ್ದು, ಮೈತ್ರಿಯಲ್ಲೂ ಕೂಡ ಒಡಕಿರ್ತಕ್ಕಂಥದ್ದು. ಈಗ ಬಿಜೆಪಿ ಒಂದ್ ಕಡೆ ಹೋರಾಟಕ್ಕೆ ಬಂದ್ರೆ ಅದಕ್ಕೆ JDS ಬೆಂಬಲ ಕೊಡ್ತಾ ಇಲ್ಲ. ಇದರಿಂದ ಮೈತ್ರಿಯಿಂದ ಎಲ್ಲೋ ಒಂದ್ ಕಡೆ HD ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಲಾಭ ಆಗಿದೆ, ಉಳಿದ ಶಾಸಕರಿಗೆ ಯಾರಿಗೂ ಕೂಡ ಲಾಭವಾಗಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಕೂಡ ಒಂದು ಒಗ್ಗಟ್ಟಿನ ಮಂತ್ರ ಜಪಿಸುವಂತ ಒಂದು ಅವಶ್ಯಕತೆ ಕೂಡ ಆ ಒಂದು ನಾಯಕರಿಗೆ ಇರುವಂತದ್ದು. ಆದ್ರೆ ಬಿಜೆಪಿ ಮತ್ತು JDS ನಾಯಕರು, ಮೈತ್ರಿ ನಾಯಕರು ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಇಬ್ರು ಒಗ್ಗಟ್ಟಿನಿಂದ ಒಂದು ವಿರುದ್ಧವಾಗಿ ಹೋರಾಟ ಮಾಡ ಆಡಳಿತದ ವೈಫಲ್ಯವನ್ನು ತಿಳಿಪಡಿಸಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗುವಂಥದ್ದು ಕೂಡ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡುವಂತ ಎಲ್ಲ ಸಾಧ್ಯತೆ. ಹಾಗಾಗಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು, ಎರಡೂ ಪಕ್ಷಗಳ ನಾಯಕರು ಎಲ್ಲರನ್ನೂ ಕೂಡ ಸಮನ್ವಯತೆ ತೆಗೆದುಕೊಂಡು ಆಡಳಿತಾರೂಢ ಪಕ್ಷದ ವಿರುದ್ಧ ಕಟ್ಟಿ ಹಾಕ್ಲಿಕ್ಕೆ ಒಂದಿಷ್ಟು ಪ್ರಯತ್ನ ಮತ್ತು ಇದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ರಾಜ್ಯ ಬಜೆಟ್ಗೆ ಇಲಾಖಾವಾರು ಸಚಿವರು